ನಾನು ದೇವರನ್ನು ಎಷ್ಟು ಮಹತ್ವದಿಂದ ತೆಗೆದುಕೊಂಡಿದ್ದೇನೆ. ವಿಶೇಷ ಯಾದವ ದಿನದಲ್ಲಿ ಯಾದವ ವಾರಕ್ಕೆ ಒಂದು ವಿಶೇಷತೆ ಇದೆ. ಯಾದಿವಾರವೇ ಪಾಮ್ ಸಂಡೇ ಎಂದು ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಇದನ್ನು ಎಲೆಗಳ ಭಾನುವಾರ ಎಂದು ಕರೆಯುತ್ತಾರೆ. ಇದು ಬೈಬಲ್ ಗ್ರಂಥದಲ್ಲಿಯೂ ಮಾನವ ಇತಿಹಾಸದಲ್ಲಿಯೂ ಬಹಳ ಮುಖ್ಯವಾದ ದಿನ. ನೋಡಿದರೆ ಯೇಸು ಪ್ರಭು ಒಲಿವ್ ಬೆಟ್ಟದಿಂದ ಇಳಿದು ಬರುತ್ತಾ ಯೆರೂಸಲೇಮಿಗೆ ಪ್ರವೇಶಿಸುವ ಯಾತ್ರೆಯನ್ನು ಆರಂಭಿಸುತ್ತಾರೆ. ಆ ಯಾತ್ರೆಯನ್ನು ಒಂದು ಅಭಿಯಾನ, ಕ್ಯಾಂಪೇನ್ ಎಂದು ಹೇಳಬಹುದು. ಆದರೆ ಮಾತನಾಡುತ್ತಲೇ ಅವರು ಆ ಅಭಿಯಾನವನ್ನು ಮುಗಿಸಿ ಅದ್ಭುತವಾದ ಯಾತ್ರೆಯಾಗಿ ಮಾಡಿದರು. ದೇವರ ಮಕ್ಕಳೇ, ನೀವು ಬೈಬಲ್ ಗ್ರಂಥವನ್ನು ಮುಖ್ಯವಾಗಿ ನೋಡಿದರೆ ಸುಮಾರು 40 ಜನ ಪ್ರವಾದಿಗಳು ಪ್ರವಾದಿಸಿದ ಅದ್ಭುತ ಗ್ರಂಥವಾಗಿದೆ. ಲೋಕದಲ್ಲಿ ಅನೇಕ ಧರ್ಮಗಳಿವೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಜ್ಯೂ ಧರ್ಮ ಮತ್ತು ಇನ್ನೂ ಅನೇಕ ಧರ್ಮಗಳಿವೆ. ಆದರೆ ಎಲ್ಲ ಧರ್ಮಗಳಲ್ಲಿಯೂ ಒಬ್ಬ ಅಥವಾ ಇಬ್ಬರು ಅಥವಾ ಹೆಚ್ಚು ಜನರು ಬರೆದ ಪುಸ್ತಕಗಳಿವೆ. ಕೆಲವು ಕಾಲಾವಧಿಗಳಲ್ಲಿ ಬರೆದ ಪುಸ್ತಕಗಳಿವೆ. ಬೈಬಲ್ ಗ್ರಂಥವನ್ನು 40 ಜನ ಪ್ರವಾದಿಗಳು ಸಾವಿರಾರು ವರ್ಷಗಳ ಕಾಲ ಬರೆದಿದ್ದಾರೆ. ಅವರು ಬದಲಾಗುತ್ತಾ ಕೊನೆಗೆ ಸತ್ತಿದ್ದಾರೆ. ಪ್ರತಿಯೊಬ್ಬರೂ ಹುಟ್ಟುತ್ತಾ ಹಾಗೆ ಬರೆದಿದ್ದಾರೆ. ಇದು ಒಂದು ಅದ್ಭುತ ಗ್ರಂಥ. ಯೇಸು ಪ್ರಭು ದೇವರಿಗೆ ವಾಕ್ಯವನ್ನು ಹೇಳುತ್ತಾರಾ ಎಂದು ಪೌಲನು ಹೇಳುತ್ತಾನೆ. ಲೇಖನಗಳು ನೆರವೇರಿದಂತೆ ಕ್ರಿಸ್ತ ಯೇಸು ಪ್ರಭು ಭೂಮಿಯಲ್ಲಿ ಹುಟ್ಟಿ ಮಾನವರಿಗಾಗಿ ತನ್ನ ಗೌರವಪೂರ್ಣ ಜೀವನವನ್ನು ಮುಗಿಸಿ ಸಮಾಧಿಯಲ್ಲಿ ಇಡಲ್ಪಟ್ಟು ಪುನಃ ಜೀವಂತನಾದನು. ಆತನ ಆರೋಹಣವೂ ಆಯಿತು. ಆತನು ಶೀಘ್ರದಲ್ಲೇ ಬರುವನು ಎಂಬ ವಿಷಯವನ್ನು ಲೇಖನಗಳು ನೆರವೇರಿದಂತೆ ಇವೆಲ್ಲವೂ ಸಂಭವಿಸಿವೆ ಎಂದು ಅಪೊಸ್ತಲ ಪೌಲನು ತಿಳಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಪ್ರಭು ನಾವು ಇಂದು ಓದಲು ಹೋಗುತ್ತಿರುವ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಲೇಖನಗಳಿಗೆ ಸಂಬಂಧಿಸಿದ ವಿಷಯಗಳನ್ನು, ಲೇಖನಗಳಲ್ಲಿ ನೆರವೇರಬೇಕಾದ ಕೆಲವು ವಿಷಯಗಳನ್ನು ಆತನು ನೆರವೇರಿಸಿದಂತೆ ನಾವು ನೋಡಬಹುದು. ಈ ಮತ್ತಲ ಆದಿವಾರ ಎಂದರೆ ಇದನ್ನು ಪಾಮ್ ಸಂಡೇ ಎಂದು ಕರೆಯುತ್ತಾರೆ. ಅಂದರೆ ಇದಕ್ಕೆ ಒಂದು ವಿಶೇಷ ದಿನವೆಂಬ ಅರ್ಥ. ಅದು ಖಜೂರದ ಮರದದ್ದು. ಅವರು ಎಲೆಗಳಿಲ್ಲದೆ ಕೊಂಬೆಗಳನ್ನು ತಂದುಕೊಂಡು ಒಂದು ವಿಶೇಷ ಹಬ್ಬವನ್ನು ಆಚರಿಸುತ್ತಿದ್ದರು. ಇದು ಯೆರೂಸಲೇಮಿನಲ್ಲಿ ಪ್ರತಿ ವರ್ಷವೂ ನಡೆಯುತ್ತಿದ್ದ ಹಬ್ಬ. ಇದು ಯೇಸು ಪ್ರಭು ಬಂದು ಹೊಸದಾಗಿ ಆರಂಭಿಸಿದ ಹಬ್ಬವಲ್ಲ, ಆದರೆ ಇದು ಇತಿಹಾಸದಲ್ಲಿ ಬಹುಮುಖ್ಯವಾದ ಹಬ್ಬ. ಯೆರೂಸಲೇಮಿನಲ್ಲಿ ಅವರು ನೇರವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಗುಡಾರದ ಹಬ್ಬವನ್ನು ಆಚರಿಸುತ್ತಿದ್ದರು. ಪ್ರತಿದಿನವೂ ಅವರು ಏನು ಕೂಗುತ್ತಿದ್ದರು ಎಂದರೆ, ದಿನಕ್ಕೆ ಒಮ್ಮೆ ನಮ್ಮನ್ನು ರಕ್ಷಿಸು, ದಯವಿಟ್ಟು ನಮ್ಮನ್ನು ರಕ್ಷಿಸು ಎಂದು ಸ್ಪಷ್ಟವಾಗಿ ಹೇಳುತ್ತಾ ಈ ಮಹತ್ವದ ಮಾತನ್ನು ಪ್ರತಿದಿನವೂ ತಪ್ಪದೆ ಹೇಳುತ್ತಾ ಯೆರೂಸಲೇಮಿನ ಪವಿತ್ರ ನಗರದ ಸುತ್ತಲೂ ನಿರಂತರವಾಗಿ ಯಾತ್ರೆ ಮಾಡುತ್ತಿದ್ದರು. ಯೇಸು ಪ್ರಭು ಲೇಖನಗಳು ನೆರವೇರಬೇಕೆಂದು ಭೂಮಿಗೆ ಬಂದರು. ಆದ್ದರಿಂದ ಅವರು ಇದರಲ್ಲಿ ಒಂದು ಪಾಠವನ್ನು ಕಲಿಸಿದರು. ಆ ವಿಷಯವನ್ನು ಅವರು ನೆರವೇರಿಸಲು ಬಂದಿದ್ದರಿಂದ ಯೇಸು ಪ್ರಭು ಯೆರೂಸಲೇಮಿಗೆ ಒಳಹೋಗುವ ಮೊದಲು ಅವರು ಒಲಿವ್ ಬೆಟ್ಟದಿಂದ ಇಳಿಯುತ್ತಿದ್ದಾಗ ಇಬ್ಬರು ಸೇವಕರಿಗೆ ಹೇಳಿದರು, ನೀವು ಊರಿಗೆ ಹೋಗಿ ಅಲ್ಲಿ ಒಂದು ಕತ್ತೆ ತನ್ನ ಕಂದೆಯೊಂದಿಗೆ ಇರುತ್ತದೆ. ಆ 2 ಕತ್ತೆಗಳನ್ನು ಬಿಡಿಸಿ ತಂದುಕೊಡಿ. ಆ ಮನೆಯ ಯಜಮಾನನು ಕೇಳಿದರೆ, ಇದು ಯೆಹೋವಾಹಿಗೆ ಬೇಕು ಎಂದು ಹೇಳಿ ಅವುಗಳನ್ನು ಅವರು ಉಚಿತವಾಗಿ ಬಿಡುತ್ತಾರೆ ಎಂದು ಹೇಳಿದರು. ನೀವು ಹೋದಂತೆ ಅಲ್ಲಿ ಆ ಕತ್ತೆ ಮತ್ತು ಅದರ ಕಂದೆ ಇದ್ದವು. ನೀವು ಅವುಗಳನ್ನು ಬಿಡಿಸುತ್ತಿದ್ದಾಗ ಆ ಸಮಯದಲ್ಲಿ ಯಜಮಾನನು ಅದೇ ಕೇಳಿದರು, ಏನು ಬಾಬು, ಬಿಡಿಸುತ್ತಿದ್ದೀರಾ ಎಂದು. ಪ್ರಭುವಿಗೆ ಅವಶ್ಯಕವಾಗಿದೆ ಎಂದು ಹೇಳಿ ಕೂಡಲೇ ಅವರು ತೆಗೆದುಕೊಂಡು ಹೋಗಿ ಬಿಡಿ ಎಂದು ಹೇಳಿ ಅದನ್ನು ಕಳುಹಿಸಿದರು ಎಂದು ಹೇಳಲಾಗಿದೆ. ದೇವರ ಮಕ್ಕಳೇ, ನೀವು ಚೆನ್ನಾಗಿ ಆಲೋಚಿಸಿ ನೋಡಿ, ಏಕೆ ಯೇಸು ಪ್ರಭು ಗಾಡಿಯನ್ನು ಸವಾರಿ ಮಾಡಬೇಕಾಯಿತು? ಏಕೆ ಈ ಎಲ್ಲರೂ ಖಜೂರದ ಎಲೆಗಳು, ಬಟ್ಟೆಗಳು ಮತ್ತು ಇತರ ವಸ್ತುಗಳನ್ನು ತೆಗೆದುಕೊಂಡು ಯೇಸು ಪ್ರಭುವಿನ ಸುತ್ತಲೂ ನಿಂತಿದ್ದರು? ಅವರು ಈ ಹೋಸನ್ನ ಹೋಸನ್ನ ಎಂದು ಹಾಡಬೇಕಾಯಿತು. ಪ್ರಭುವು ಎಲ್ಲ ಲೋಕಕ್ಕೂ ಸೃಷ್ಟಿಕರ್ತನಾದ ಮಹಾನ್ ದೇವರು ಯೆರೂಸಲೇಮಿಗೆ ಆಡಿ ಕೊನೆಗೆ ಶಾಸ್ತ್ರಿಗಳು ನೆರವೇರಬೇಕೆಂದು ಮಾಡಿದ ಕೊನೆಯ ಕಾರ್ಯದಲ್ಲಿ ಅವರು ಗಂಗಳನ್ನು ಹಿಡಿದುಕೊಂಡು ಹೋಗಲಿಲ್ಲ, ಅವರು ಈಟಿಗಳನ್ನು ಹಿಡಿದುಕೊಂಡು ಹೋಗಲಿಲ್ಲ, ಅಥವಾ ಕತ್ತಿಗಳನ್ನು ಹಿಡಿದುಕೊಂಡು ಹೋಗಲಿಲ್ಲ, ಅಥವಾ ಇನ್ನೇನನ್ನಾದರೂ ಹಿಡಿದುಕೊಂಡು ಹೋಗಲಿಲ್ಲ. ಇವರು ಖರ್ಜೂರ ರೂಪದ ಎಲೆಗಳನ್ನು ಹಿಡಿದುಕೊಂಡು ದೇವರನ್ನು ಸ್ತುತಿಸಿದರು. ಅಲ್ಲೇಲೂಯ, ಹಲ್ಲೆಲೂಯ, ಹಾಗೆ ಬೈಬಲ್ ಗ್ರಂಥದಲ್ಲಿ ಮೊದಲಿನಿಂದಲೇ ಆಚರಿಸಿದಂತೆ ಹೋಸನ್ನ ಹೋಸನ್ನ ಎಂದು ಹೇಳುತ್ತಾ ಅವರು ಹೋಗುತ್ತಿದ್ದರು. ಹಾಗಾಗಿ ಈ ಗಾಡಿದ ಮೇಲೆ ಯೇಸು ಪ್ರಭು ಏಕೆ ಸವಾರಿ ಮಾಡಬೇಕಾಯಿತು? ಮೈಸೂರು ಮಹಾರಾಜರು ಅವರ ಎಣಿಗೆಯ ಮೇಲೆ ಸವಾರಿ ಮಾಡುತ್ತಾರೆ, ಅಥವಾ ಯುದ್ಧಕ್ಕೆ ಹೋಗುವವರು ರಾಜರು ತಮ್ಮ ಕುದುರೆಯ ಮೇಲೆ ಕುಳಿತು ಸವಾರಿ ಮಾಡುತ್ತಾರೆ. ಆದರೆ ಶಾಂತಿಯ ಕರ್ತನಾದ ಯೇಸು ಪ್ರಭು ಅವರು ಗಾಡಿದನ್ನು ಬಳಸಿದರು. ದೇವರ ಮಕ್ಕಳೇ, ಗಾಡಿಯನ್ನು ಬಳಸುವುದಕ್ಕೂ ಇತಿಹಾಸದಲ್ಲಿ ಒಂದು ಇತಿಹಾಸವಿದೆ ಅನ್ನೋ ಮಾತು. ಅದನ್ನು ಸಹ ಲೇಖನಗಳು ನೆರವೇರಿದಂತೆ ಅವರು ಮಾಡಿದರು ಎಂದು ಬೈಬಲ್ ಗ್ರಂಥ ಹೇಳುತ್ತದೆ. ಜಕರೀಯ ಗ್ರಂಥದ 9ನೇ ಅಧ್ಯಾಯದ 9ನೇ ವಚನವನ್ನು ಓದಿದರೆ, ಸಿಯೋನ್ ನಿವಾಸಿಗಳೇ ಬಹಳ ಸಂತೋಷದಿಂದ ಹರ್ಷಿಸಿ, ಯೆರೂಸಲೇಮ್ ನಿವಾಸಿಗಳೇ ಉಲ್ಲಾಸದಿಂದ ಇರಿರಿ. ನಿಮ್ಮ ರಾಜನು ನೀತಿಯುಳ್ಳವನಾಗಿ ರಕ್ಷಣೆ ಹೊಂದಿದವನಾಗಿ ವಿನಯದಿಂದ ಗಾಡಿದ ಮರಿ ಮೇಲೆ ಕುಳಿತುಕೊಂಡು ನಿಮ್ಮ ಬಳಿಗೆ ಬರುತ್ತಿದ್ದಾನೆ. ಅವನು ಗಾಡಿದ ಮರಿ ಮೇಲೆ ಕುಳಿತುಕೊಂಡು ನಿಮ್ಮ ಬಳಿಗೆ ಬರುತ್ತಿದ್ದಾನೆ. ಯೇಸು ಪ್ರಭು ಗಾಡಿದ ಮೇಲೆ ಸವಾರಿ ಮಾಡುತ್ತಿರುವುದು ಶಾಸ್ತ್ರಿಗಳು ನೆರವೇರಿದಂತೆ. ಅವನು ಈ ಲೋಕದ ನಾಯಕರಂತೆ ಅಲ್ಲ, ಅವನಿಗೆ ವಿನಯ ಸ್ವಭಾವ ಇದೆ. ಅವನು ಈ ಲೋಕದ ಅಧಿಕಾರಿಗಳಂತೆ ಅಲ್ಲ, ಅವನು ತಾನೇ ವ್ಯಕ್ತಿಯಾಗಿ ಪಶುವಿನ ಮೇಲೆ ಕುಳಿತುಕೊಂಡಿದ್ದಾನೆ.
ತಾನೇ ವ್ಯಕ್ತಿಯಾಗಿ ಗಾಡಿದ ಮೇಲೆ ಪ್ರಯಾಣ ಮಾಡಲು ಅವನು ನಿರ್ಧರಿಸಿದನು. ದೇವರ ಮಕ್ಕಳೇ, ಆ ಗಾಡಿಯನ್ನು ಬದುಕಲು ಯೇಸು ಹಣ ಕೊಟ್ಟು ಖರೀದಿಸಿದನು. ಹಣ ಕೊಟ್ಟು ಲಂಚ ನೀಡಿ ಆ ಗಾಡಿಯನ್ನು ತಂದರು. ಆ ದಿನ ಆ ಗಾಡಿ ಅವನ ಮುಂದೆ ನಿಂತಿತು. ಯೇಸು ಆ ಗಾಡಿಯ ಮೇಲೆ ಕುಳಿತು ಹೋಗುತ್ತಿದ್ದಾಗ ದೇವದೂತನು ಅವನ ಮುಂದೆ ನಿಂತನು. ಓದುತ್ತಿದೆ, ಇವತ್ತು ಈ ಬಿಲಾಮ್ ನಾನೇ ಕೊಲ್ಲಲಿದ್ದಾಗ ಆ ಗಾಡಿ ಏನು ಮಾಡುತ್ತೆ ಗೊತ್ತಾ? ಎಡಬದಿಗೆ ತೆಗೆದುಕೊಂಡು ಹೋಗುತ್ತೆ ಅಂದ ಮಾತು. ಎಷ್ಟು ಕೃತಜ್ಞತೆ ಇರುವ ಗಾಡಿ, ಯೋಚಿಸಿ ನೋಡಿ. ತನ್ನ ಮಾಲೀಕನು ತನ್ನ ಮಗನ ಕುರಿಗಾಹಿಯಲ್ಲಿಂದ ರಕ್ಷಿಸಿ ಅನೇಕ ಬಾರಿ ತಾನೇ ತಳ್ಳಿದ, ಅನೇಕ ಬಾರಿ ಒಟ್ಟಿಗೆ ನೆರೆದ ಇದು ತುಂಬಾ ವಿಶಿಷ್ಟವಾದ ಗಾಡಿ. ನಮ್ಮ ಮಾಲೀಕನಿಗೆ ಅಪಾಯವಾಗಬಾರದು ಅನ್ನೋ ಉದ್ದೇಶವಿತ್ತು. ಮತ್ತೆ ಎದುರಿಗೆ ತಟ್ಟಿದೆ. ಆ ಬಿಲಾಮ್ ಏನು, ನಾನು ಹೋಗಬೇಕಾದ ಕೆಲಸ ನಿಲ್ಲುತ್ತೆ ಅಂದಾಗ ಮತ್ತೆ ರಸ್ತೆಗೆ ಬಂದು ಮತ್ತೆ ಹಿಂತಿರುಗುತ್ತದೆ. ಏಕೆಂದರೆ ಇಲ್ಲಿ ಎದುರು ದೇವದೂತ ಇದ್ದಾನೆ. ದೇವದೂತ ಖಡ್ಗ ಹಿಡಿದಿದ್ದಾನೆ. ಈ ಗಾಡಿ ಸಾಮಾನ್ಯ ಗಾಡಿ ಅಲ್ಲ. ಈ ಗಾಡಿ ಮಾನವರಿಗೆ ಸಹಾಯ ಮಾಡುವ ಗಾಡಿಯಾಗಿ ಇದೆ. ದೇವರ ಮಕ್ಕಳೇ, ಗಾಡಿಯಂತಿರುವ ವ್ಯಕ್ತಿಗಳನ್ನು ನಾನು ಹಲವಾರು ಬಾರಿ ಗಾಡಿಯಂತೆ ಕರೆಯುತ್ತೇನೆ. ಇವತ್ತು ಕೂಡ ಕೆಲವೊಮ್ಮೆ ಮಾನವರನ್ನು ಅವನನ್ನು ಗಾಡಿ ಎಂದು ಕರೆಯುವುದಕ್ಕೆ ಒಂದು ಮಹತ್ವವಿದೆ. ದೇವರಿಗೆ ಸ್ತೋತ್ರಗಳು ಇರಲಿ. ಅದಕ್ಕಾಗಿ ಗಾಡಿದ ಹೋಲಿಕೆಯವರನ್ನು ದೇವರು ಉಪಯೋಗಿಸುತ್ತಾನೆ. ಉಪಯೋಗಕ್ಕೆ ಬಾರದದ್ದನ್ನು ತೆಗೆದುಕೊಂಡು ದೇವರು ಅದನ್ನು ಅದ್ಭುತವಾದ ವಿಸ್ಮಯವಾಗಿ ಉಪಯೋಗಿಸಿ ತಾನೊಬ್ಬ ಅದ್ಭುತ ದೇವರಾಗಿದ್ದಾನೆ. ಆದ್ದರಿಂದ ಇಷ್ಟು ಮಹತ್ವಪೂರ್ಣ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ. ದೇವರ ಮಕ್ಕಳೇ, ಇಷ್ಟು ಮಹಾನ್ ದೇವರನ್ನು ನಾವು ಆರಾಧಿಸುತ್ತಿದ್ದೇವೆ. ಆದ್ದರಿಂದ ಸಿಯೋನ್ ಪುತ್ರಿಯೇ, ಅವಳು ಗಾಡಿದ ಮೇಲೆ ಸವಾರಿ ಮಾಡುತ್ತಾ ಬರುತ್ತಾಳೆ. ಯೋಚಿಸಿ ನೋಡಿ ದೇವರ ಮಕ್ಕಳೇ, ಆ ದಿನ ಪರಲೋಕದ ಸೇನೆ ಒಂದು ವಿಶಿಷ್ಟ ಅನುಭವವನ್ನು ಅನುಭವಿಸಿತು. ಯೇಸು ಪ್ರಭು ಮಾತನಾಡುವುದನ್ನು ನಿಲ್ಲಿಸಿದರು. ಬಹಳ ಮಂದಿ ಶಿಬಿರಗಳಲ್ಲಿ ಏನು ಮಾಡುತ್ತಾರೆಂದರೆ, ನಾನು ಇದನ್ನು ಮಾಡುತ್ತೇನೆ, ಅದನ್ನು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಇಲ್ಲದಿದ್ದರೆ ಏನಾದರೂ ಮಾಡಿಬಿಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ಯೇಸು ಪ್ರಭು ಒಂದು ಮಾತು ಕೂಡ ಹೇಳಲಿಲ್ಲ. ನಾಯಕತ್ವವನ್ನು ತೋರಿಸಿ ಮಾಡುವ ದೇವರು. ಚುನಾವಣೆಗೂ ಮುನ್ನ ಅನೇಕರು ಹೇಳುತ್ತಾರೆ, ಸಿಂಗಪೂರ್ ಪಟ್ಟಣದಲ್ಲಿ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಸಿಂಗಪೂರ್ ಅನ್ನು ಕೂಡ ಒಂದು ಸಣ್ಣ ಪಟ್ಟಣದಂತೆ ಮಾಡುತ್ತಾರೆ. ರಾಜಕೀಯ ನಾಯಕರು ಹೇಳುವ ಮಾತುಗಳು ಬದಲಾಗುತ್ತಿರುತ್ತವೆ. ಲೋಕದ ನಾಯಕರು ಹೇಳುವ ಮಾತುಗಳು ಬದಲಾಗುತ್ತಿರುತ್ತವೆ. ಆದರೆ ನಮ್ಮ ದೇವರ ಮಾತು ಎಂದಿಗೂ ಬದಲಾಗದ ಮಾತು. ದೇವರ ಮಕ್ಕಳೇ, ಅವನು ಎಂದಿಗೂ ಬದಲಾಗದ ಮಹಾನ್ ದೇವರಾಗಿದ್ದಾನೆ. ಆದ್ದರಿಂದ ಆ ದಿನದ ಮೇಲೆ ಯೇಸು ಪ್ರಭು ಯಾಕೆ ಕುಳಿತಿದ್ದಾರೋ ಅಂದ್ರೆ, ಆ ದಿನಕ್ಕೆ ತುಂಬಾ ಮಹತ್ವ ಬಂದಿದೆ. ಎತ್ತುಗಳಿಲ್ಲ. ಬೀದಿಗಳಲ್ಲಿ ನಡೆಯುತ್ತಾ ಹೋಗುವಾಗ ಎಲ್ಲರೂ ಮಣ್ಣು ಹಾಕಿಕೊಂಡು ಹೋಸಲ ಹೋಸಲ ಎಂದು ಕೂಗುತ್ತಿದ್ದಾರೆ. ಇನ್ನೊಂದು ಕಡೆ ಬಟ್ಟೆಗಳನ್ನು ತೆಗೆದು ಆ ಕತ್ತೆಯನ್ನು ನೆಲಕ್ಕೆ ಹಚ್ಚಿದಂತೆ ಅದನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಂತೆ. ಈ ಕತ್ತೆ ಯೋಚಿಸಿದಂತೆ ಯೇಸು ಪ್ರಭು ಸದಾ ನನ್ನ ಜೊತೆಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅನಿಸಬಹುದು. ಏಕೆಂದರೆ ಆ ಕತ್ತೆಗೆ ಆ ದಿನ ಒಂದು ಮಹತ್ವಪೂರ್ಣ ಅನುಭವ ಆಯಿತು. ಮಕ್ಕಳೇ, ಆದರೆ ಆ ಕತ್ತೆಯನ್ನು ಬಿಡಿಸಲು ಯೇಸು ಪ್ರಭು ಬಂದರು. ಆ ಕತ್ತೆಯೂ ಕೂಡ ಆತನಿಗಾಗಿ ತನ್ನನ್ನು ಅರ್ಪಿಸಿಕೊಳ್ಳಲು ನಿರ್ಧರಿಸಿತು. ದೇವರ ಮಕ್ಕಳೇ, ಈ ಖಜೂರದ ಮರದ ಎಲೆಗಳನ್ನು ಕೈಯಲ್ಲಿ ಹಿಡಿದಿದ್ದೀರಿ. ಬೈಬಲ್ ಗ್ರಂಥದ ಪ್ರಕಾರ ಖಜೂರದ ಎಲೆಗಳನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಎಂದರೆ, ನೀತಿವಂತನು ಖಜೂರದ ಮರದಂತೆ ವೃದ್ಧಿಯಾಗುತ್ತಾನೆ ಎಂದು ಬರೆಯಲಾಗಿದೆ. 92ನೇ ಕೀರ್ತನೆ 12ನೇ ಅಧ್ಯಾಯದಲ್ಲಿ ಆ ವಿಷಯವನ್ನು ನಾವು ನೋಡಬಹುದು. ನೀತಿವಂತನನ್ನು ಖಜೂರದ ಮರಕ್ಕೆ ಹೋಲಿಸಲಾಗಿದೆ. ಹಾಗಾಗಿ ಈ ಖಜೂರದ ಮರದ ಎಲೆಗಳನ್ನು ಅವುಗಳನ್ನು ಕೈಯಲ್ಲಿ ಹಿಡಿದಿದ್ದಾರೆಂದರೆ, ಈ ಖಜೂರದ ಮರವು ಮರಳುಗಾಡಿನಲ್ಲಿ ಬದುಕುತ್ತದೆ. ಅಲ್ಲಿ ನೀರು ಇರುವುದಿಲ್ಲ, ಒಳ್ಳೆಯ ಗಾಳಿ ಇರುವುದಿಲ್ಲ, ಅಲ್ಲಿ ತಂಪಾದ ವಾತಾವರಣವೂ ಇರುವುದಿಲ್ಲ. ಆದರೆ ಈ ಖಜೂರದ ಮರ ಯಾವ ರೀತಿಯ ಜೀವನವನ್ನು ನಡೆಸುತ್ತದೆ ಎಂದರೆ, ಅದು ನೀತಿವಂತರು ನಡೆಸುವ ಜೀವನವನ್ನೇ ನಡೆಸುತ್ತದೆ ಅನ್ನೋ ಮಾತು. ಅದಕ್ಕಾಗಿಯೇ ಪ್ರತ್ಯಕ್ಷ ಗುಡಾರದ ಒಳಗೆಯೂ ಪ್ರತ್ಯಕ್ಷ ಗುಡಾರದ ಹೊರಗೆಯೂ ಈ ಖಜೂರದ ಮರವನ್ನು ಬಂಗಾರದಿಂದ ಕೆತ್ತಲಾಗಿತ್ತು ಅನ್ನೋದು. ಅಷ್ಟೇ ಅಲ್ಲದೆ ಈ ಪ್ರತ್ಯಕ್ಷ ಗುಡಾರ ಹಬ್ಬಗಳಲ್ಲಿ ಇವರು ಎಲ್ಲರೂ ಏನು ಮಾಡುತ್ತಿದ್ದರು ಎಂದರೆ, ಒಂದು ಖಜೂರದ ಎಲೆ ಹಿಡಿದುಕೊಂಡು ಅವರು ಬೀದಿಯಲ್ಲಿ ತಿರುಗುತ್ತಾ, ದೇವ ನಮ್ಮನ್ನು ರಕ್ಷಿಸು, ದೇವ ರಕ್ಷಿಸು, ಹೋಸನ್ನ ಹೋಸನ್ನ ಎಂದು ಹೇಳುತ್ತಾ ಹೋಗುತ್ತಿದ್ದರು. ದೇವರ ಮಕ್ಕಳೇ, ಇಂತಹ ಅದ್ಭುತವಾದ ಒಂದು ಸಂಗತಿ ಆ ದಿನ ನಡೆಯುತ್ತಿತ್ತು. ದೇವರ ಮಕ್ಕಳೇ, ಖಜೂರದ ಎಲೆಗಳಲ್ಲಿ ಸುಮಾರು 300 ಬಗೆಯ ಖಜೂರದ ಮರಗಳಿವೆ. ಸುಮಾರು 3 ಅಡಿಯಿಂದ 100 ಅಡಿ ಎತ್ತರದ ಮರಗಳು ಇವೆ. ಇದರಲ್ಲಿಯೇ ವಿಶೇಷವೆಂದರೆ ಡೇಟ್ಸ್ ಅಂದರೆ ಖಜೂರಿನ ಹಣ್ಣುಗಳು ತುಂಬಾ ಅದ್ಭುತವಾದವು. ಈ ಡೇಟ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಡಾರಿಯಲ್ಲಿ ಬೆಳೆದರೂ ಸಹ ಈ ಖಜೂರದ ಮರವು ಬಹಳಷ್ಟು ಹಣ್ಣುಗಳನ್ನು ಕೊಡುತ್ತದೆ. ಅನೇಕ ಬಾರಿ ನನಗೆ ಹಣ ಇರಲಿಲ್ಲ, ನನಗೆ ಇದು ಇಲ್ಲ. ದೇವರಿಂದ ದೂರವಾಗುತ್ತಾ ಹೋದಾಗ ನಾವು ಆಧ್ಯಾತ್ಮಿಕ ಫಲಗಳನ್ನು ನೀಡುವುದನ್ನು ನಿಲ್ಲಿಸುತ್ತೇವೆ. ಆದರೆ ಈ ಮರವು ತನ್ನ ಪರಿಸ್ಥಿತಿಯನ್ನು ಗಮನಿಸುವುದಿಲ್ಲ, ತನ್ನ ಸುತ್ತಲಿನ ಪರಿಸ್ಥಿತಿಗಳ ಬಗ್ಗೆ ಯೋಚಿಸುವುದಿಲ್ಲ. ಈ ಮರ ಏಕೆ ಬೇಕು? ಏಕೆಂದರೆ ಈ ಮರಗಳಿಗೆ ಒಂದು ವಿಶೇಷತೆ ಇದೆ. ದೇವರ ಮಕ್ಕಳೇ, ಈ ಮರಗಳನ್ನು ನೋಡಿ, ಕೊನೆಯಲ್ಲಿ ಮುಳ್ಳುಗಳು ಇರುತ್ತವೆ. ಅವನಲ್ಲಿರುವ ಆಂದೋಲನೆಯಂತಿದೆ. ಅದರಲ್ಲಿ ಇರುವ ಸೌಂದರ್ಯವೂ ಕೂಡ. ಮುಳ್ಳುಗಳಿದ್ದರೂ ಸಹ ತನ್ನ ಜೀವನವು, ತನ್ನ ದೇಹವನ್ನೆಲ್ಲ ನೋಡಿ, ಎಲೆಗಳೆಲ್ಲ ಮುಳ್ಳಾಗಿದ್ದರೂ ಸಹ ಅದರ ಫಲಗಳು ತುಂಬಾ ರುಚಿಯಾಗಿರುತ್ತವೆ. ದೇವರು ಹೇಳುತ್ತಾರೆ, ನಮ್ಮ ಜೀವನದಲ್ಲಿಯೂ ಪೌಲನು ಹೇಳುತ್ತಾನೆ, ನನಗೆ ಒಂದು ಮುಳ್ಳಿರೆ ಎಂದು. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಮುಳ್ಳು ಇರುತ್ತದೆ.
ಆದರೆ ಮುಳ್ಳನ್ನು ನೋಡಿ ನಾವು ಕಹಿಯಾದ ಫಲಗಳನ್ನು ನೀಡಬಾರದು, ಬದಲಾಗಿ ನಾವು ಒಳ್ಳೆಯ ಫಲವನ್ನು ನೀಡಬೇಕು ಎಂಬುದನ್ನು ಈ ಖಜೂರದ ಮರದಿಂದ ನಾವು ಕಲಿಯಬಹುದು. ದೇವರ ಮಕ್ಕಳೇ, ನಾವು ನೀತಿವಂತರಾಗಿಯೇ ಬದುಕಬೇಕು. ಪರಿಶುದ್ಧವಾದ ಜೀವನವನ್ನು ನಮ್ಮ ಜೀವನವಾಗಿ ನಡೆಸಬೇಕು. ಎಲ್ಲರಂತೆ ಬದುಕುವುದು ಅಲ್ಲ. ಸ್ವಲ್ಪ ಸಮಯ ಆ ಗಾಳಿ ಎದೆಯಾದರೂ ಆ ಗಾಳಿಯ ದಿಕ್ಕಿಗೆ ಹೋದಂತೆ ಹೋಗುವುದು, ಅಥವಾ ಈ ಗಾಳಿ ಹೀಗೆ ಬಂದರೆ ಹೀಗೆ ಬಾಗುವುದು ಅಲ್ಲ. ದೇವರ ಮಗುವಾಗಿ ಸ್ಥಿರ ಮನಸ್ಸಿನಿಂದ ನಾವು ಬದುಕಬೇಕು. ಸ್ಥಿರ ಬುದ್ಧಿಯಿಂದ ನಾವು ದೇವರನ್ನು ಮಹಿಮಪಡಿಸುವವರಾಗಿರಬೇಕು. ದೇವರ ಮಕ್ಕಳೇ, ದೇವರು ಗಾಡಿದೆಯಂತೆ ಇರುವವರನ್ನು ಬಳಸುವುದಿಲ್ಲ. ಎಡಾರಿಯಲ್ಲಿರುವ ಏಕಕಚ್ಚಿರು ಮರಗಳನ್ನು ಕೂಡ ದೇವರು ಬಳಸುತ್ತಾನೆ. ಯೇಸು ಪ್ರಭು ಗಾಡಿಯ ಮೇಲೆ ಸವಾರಿ ಮಾಡಿ ಹೋಗುತ್ತಾರೆ. ಆ ಯಾತ್ರೆ ಮುಗಿಯುವ ಸಮಯಕ್ಕೆ ಬಂದಾಗ ಯೇಸು ಪ್ರಭು ಶಾಸ್ತ್ರಗಳ ಪ್ರಕಾರ ಈ ಮಾರ್ಚ್ 15ರಂದು ಆ ದಿನದಲ್ಲಿ ಈ ಒಂದು ಘಟನೆ ನಡೆಯಬೇಕು. ಏನು ಅಂದ್ರೆ ಡಾಕ್ಟರ್, ಅದಕ್ಕೆಲ್ಲ ಅವರು ಪ್ರತ್ಯೇಕವಾಗಿ ತಮ್ಮ ಕಸ್ಟಮ್ಸ್ ಕೊಡುತ್ತಾರೆ ಅಂದ ಮಾತು. ನೀವು ವಿಮಾನ ನಿಲ್ದಾಣದಿಂದ ವಿದೇಶಗಳಿಂದ ಪ್ರಯಾಣ ಮಾಡಿ ಬರುತ್ತಿದ್ದಾಗ ನೀವು ಏನಾದರೂ ಖರೀದಿ ಮಾಡಿ ತಂದಿದ್ದರೆ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡುತ್ತಾರೆ. ಒಬ್ಬರು ನೀವು ಏನಾದರೂ ವಸ್ತುಗಳನ್ನು ಖರೀದಿಸಿದ್ದೀರಾ ಅಂದುಕೊಳ್ಳಿ, ನೀವು ಏನು ಮಾಡುತ್ತೀರಿ? ಅದಕ್ಕೆ ಸ್ವಲ್ಪ ತೆರಿಗೆ ಕಟ್ಟಬೇಕಾಗುತ್ತದೆ ಅಂದ ಮಾತು. ಹೊಸ ತೆರಿಗೆ ಕಟ್ಟಬೇಕಾಗುತ್ತದೆ. ವಿದೇಶಗಳಿಂದ ಯಾವ ವಸ್ತುವನ್ನಾದರೂ ಖರೀದಿಸಿದಾಗ ವಿಮಾನ ನಿಲ್ದಾಣದಲ್ಲಿ ಚೆಕ್ ಮಾಡುತ್ತಾರೆ. ಚೆಕ್ ಮಾಡಿದ ನಂತರ ನೀವು ಏನಾದರೂ ಖರೀದಿಸಿದ್ದೀರಾ, ಬಿಲ್ ಎಷ್ಟು ಇದೆ ಅಂದರೆ ಅದಕ್ಕೆ ತಕ್ಕಂತೆ ಅದಕ್ಕೆ ತೆರಿಗೆ ಕಟ್ಟಿಸಿಕೊಳ್ಳುತ್ತೀರಿ ಅಂದ ಮಾತು. ಅದಕ್ಕಾಗಿ ಒಮ್ಮೆ ಯೋಚಿಸಿ ನೋಡಿ, ತೆರಿಗೆ ಯಾರಿಂದ ಕಟ್ಟಿಸಿಕೊಳ್ಳಬೇಕು? ವಿದೇಶಿಗರಿಂದ ಕಟ್ಟಿಸಿಕೊಳ್ಳಬೇಕು. ಯೆರೂಸಲೇಮಿನಲ್ಲಿ ಇದ್ದವರು ಪ್ರಾರಂಭದಿಂದಲೇ ಯಾರಿಂದ ಕಟ್ಟಿಸಿಕೊಳ್ಳುತ್ತಿದ್ದಾರೆಂದರೆ ಹೊರಗಿನವರಿಂದ ಕಟ್ಟಿಸಿಕೊಳ್ಳುತ್ತಿದ್ದರು. ದೇವರ ಮಂದಿರವಿಲ್ಲದಿದ್ದರೂ ಕೂಡ ಅವರ ಸುತ್ತಲೂ ಇರುವವರಿಂದಲೇ ಕೂಡ ತೆರಿಗೆ ಕಟ್ಟಿಸಿಕೊಳ್ಳುತ್ತಿದ್ದರು. ಆ ಹಬ್ಬದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರೂ ಕೂಡ ಅವರು ಏನು ಮಾಡುತ್ತಿದ್ದರು ಎಂದರೆ ಅವರು ಹಣವನ್ನು ಪಡೆಯಲು ಮಾತ್ರ ತೆರಿಗೆ ಕಟ್ಟಿಸುತ್ತಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಯೇಸು ಪ್ರಭು ಅವರ ಬಳಿಗೆ ಒಮ್ಮೆ ಬಂದಾಗ ಅವರ ಶಿಷ್ಯನ ಬಳಿಗೆ ತೆರಿಗೆ ಸಂಗ್ರಹಿಸುವವರು ಬಂದು ಕೇಳುತ್ತಾರೆ, ಏನು ಸಾರ್, ಯೇಸು ಪ್ರಭು ತೆರಿಗೆ ಕಟ್ಟುತ್ತಾರಾ ಎಂದು ಕೇಳಿದಾಗ ಅವನು ಅಲ್ಲಿದ್ದನು. ಅವನು ಹೇಳಿದನು, ಅವರು ಕೂಡ ತೆರಿಗೆ ಕಟ್ಟುತ್ತಾರೆ. ಆ ಸಮಯದಲ್ಲಿ ಯೇಸು ಪ್ರಭುವಿನ ಬಳಿಗೆ ಬಂದಾಗ ಯೇಸು ಪ್ರಭು ಒಂದು ಅದ್ಭುತವಾದ ಪ್ರಶ್ನೆ ಕೇಳಿದರು. ಅಯ್ಯ, ವಿದೇಶಸ್ಥರ ಬಳಿಯಿಂದ ನಾವು ಕಸ್ಟಮ್ಸ್ ತೆರಿಗೆ ತೆಗೆದುಕೊಳ್ಳಬೇಕಾ, ಅಥವಾ ನಮ್ಮ ಸ್ವಂತ ಮಕ್ಕಳಿಂದ ಕೂಡ ಕಸ್ಟಮ್ಸ್ ತೆಗೆದುಕೊಳ್ಳಬೇಕಾ ಎಂದು. ಅಲ್ಲಿ ಪೇತ್ರನು ಬಹಳ ಚೆನ್ನಾಗಿ ಉತ್ತರಿಸುತ್ತಾನೆ, ಅಯ್ಯ, ಹೊರಗಿನವರಿಂದ ಮಾತ್ರ ತೆಗೆದುಕೊಳ್ಳಬೇಕು, ಆದರೆ ಸ್ವಂತ ಮಕ್ಕಳಿಂದ ತೆಗೆದುಕೊಳ್ಳಬಾರದು. ಮಾತನ್ನು ಬಳಸಿದ ಕಾರಣದಿಂದ ದೇವರ ಮಕ್ಕಳು ಎಂಬುದನ್ನು ತಕ್ಷಣವೇ ಯೇಸು ಪ್ರಭು ಹೇಳಿದರು. ನೀನು ಹೋಗಿ ಸಮುದ್ರಕ್ಕೆ ಹೋಗು, ಅಲ್ಲಿ ನೀನು ಬಲೆಯನ್ನು ಎಸೆದ ಮೇಲೆ ಮೊಟ್ಟ ಮೊದಲಿಗೆ ಬರುವ ಮೀನು ಯಾವುದು ಎಂದು ನೋಡು. ಆ ಮೀನು ಬಾಯಿಯಲ್ಲಿ ಒಂದು ನಾಣ್ಯ ಇರುತ್ತದೆ, ಅದನ್ನು ತೆಗೆದುಕೊಂಡು ಬಂದು ತೆರಿಗೆ ಕಟ್ಟು ಎಂದು ಅವರು ಹೇಳಿದರು. ಪೇತ್ರನು ಹೀಗೆಯೇ ಮಾಡಿದನು. ಅವನು ಹಿಡಿದ ಮೊದಲ ಮೀನು ಹಿಡಿದನು. ಮೀನಿನ ಬಾಯಿಯನ್ನು ನೋಡಿದಾಗ ಅಲ್ಲಿ ಏನು ಇತ್ತು ಎಂದರೆ ಒಂದು ನಾಣ್ಯ ಇತ್ತು. ಆ ಹಣವನ್ನು ತೆಗೆದುಕೊಂಡು ಬಂದು ಅವರು ಹಣವನ್ನು ಅಲ್ಲಿ ಕಟ್ಟಿದರು. ಯಾರಿಗಾಗಿ ಕಟ್ಟಿದರು ಎಂದರೆ ಯೇಸು ಪ್ರಭು ಮತ್ತು ಪೇತ್ರನಿಗಾಗಿ ಕಟ್ಟಿದರು. ಈ ವಿಷಯವು ಲೇಖನದ ಪ್ರಕಾರ ನೆರವೇರಬೇಕು. ಆದ್ದರಿಂದ ಆ ದಿನವು ಕೊನೆಯ ದಿನವಾಗಿತ್ತು. ಯೇಸು ಪ್ರಭು ಗಾಡಿಯ ಮೇಲೆ ಸವಾರಿ ಮಾಡಿ ಬಂದರು. ಈಗ ಯೇಸು ಪ್ರಭು ಏನು ಮಾಡಿದರು ಎಂದರೆ ಅವರು ಅಲ್ಲಿ ಒಳಗೆ ದೇವಾಲಯದೊಳಗೆ ಹೋಗುತ್ತಿದ್ದಾರೆ. ದೇವಾಲಯಕ್ಕೆ ಹೋಗುವವರಿಗೆ ಆ ಹಬ್ಬದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರೂ ಕೂಡ ಹಣವನ್ನು ಕಟ್ಟಬೇಕು. ಲೇವ್ಯಕಾಂಡ 14:22 ನೋಡಿದರೆ ಆ ಹಣವನ್ನು ಕಟ್ಟಿದ ನಂತರವೇ ಒಳಗೆ ಹೋಗಬಹುದು. ಇಲ್ಲದಿದ್ದರೆ ಅವರನ್ನು ಒಳಗೆ ಬಿಡುವುದಿಲ್ಲ ಅಂದ ಮಾತು. ಇದರಿಂದ ಏನಾಗುತ್ತಿತ್ತು ಎಂದರೆ ಯೆರೂಸಲೇಮಿನಲ್ಲಿ ಇದು ಒಂದು ವ್ಯಾಪಾರವಾಗಿ ನಡೆಯುತ್ತಿತ್ತು. ವಿದೇಶಿ ವಿನಿಮಯ, ಫಾರಿನ್ ಎಕ್ಸ್ಚೇಂಜ್ ತುಂಬಾ ಉತ್ತಮ ವ್ಯಾಪಾರವಾಗಿತ್ತು. ಏಕೆಂದರೆ ಬರುವ ಎಲ್ಲರ ಬಳಿಯೂ ಹಣವನ್ನು ಸಂಗ್ರಹಿಸಬೇಕಾಗುತ್ತಿತ್ತು. ಯಾರಾದರೂ ಬೇರೆ ನಾಣ್ಯಗಳನ್ನು ತಂದರೆ ಅದರಲ್ಲಿ ಬೇರೆ ದೇವರ ಬೊಮ್ಮೆಗಳು ಇದ್ದರೆ ಅವನ್ನು ಅವರು ಸ್ವೀಕರಿಸುವುದಿಲ್ಲ. ಬೇರೆ ದೇವರ ಬೊಮ್ಮೆಗಳಿರುವ ನಾಣ್ಯಗಳನ್ನು ಅವರು ಸ್ವೀಕರಿಸುವುದಿಲ್ಲ. ಇದರಿಂದ ಅವರು ಏನು ಮಾಡುತ್ತಿದ್ದರು ಎಂದರೆ ಮೋಸ ಮಾಡುತ್ತಿದ್ದರು. ಅವರೇ ಅಂದ ಮಾತು. ಬೇರೆ ದೇವರುಗಳು ಬೇರೆ ದೇಶಗಳಿಂದ ಬಂದವರಿಂದ ಹೆಚ್ಚು ಹಣವನ್ನು ವಸೂಲಿಸುತ್ತಿದ್ದರು. ಮತ್ತೆ ಏನು ಮಾಡ್ತಿದ್ರು ಅಂದ್ರೆ ಮೋಸ ಮಾಡ್ತಿದ್ರು. ಹೀಗೆ ನಡೆಯುತ್ತಿದ್ದಾಗ ಯೇಸು ಪ್ರಭು ಅವರು ತಮ್ಮ ಗಾಡಿಯಿಂದ ಇಳಿದು ದೇವಾಲಯಕ್ಕೆ ಹೋದರು. ಹಲ್ಲೆಲೂಯ, ಹಲ್ಲೆಲೂಯ, ಅವರು ದೇವಾಲಯಕ್ಕೆ ಹೋದರು. ಯೆರೂಸಲೇಮಿನಲ್ಲಿ ಇರುವ ದೇವಾಲಯಕ್ಕೆ ಹೋಗಿ ಶಾಸ್ತ್ರಗಳು ನೆರವೇರಬೇಕೆಂದು ಮತ್ತಾಯ 21ನೇ ಅಧ್ಯಾಯ 13ನೇ ವಚನ, ಯೆಶಾಯ ಗ್ರಂಥ 56ನೇ ಅಧ್ಯಾಯ 7ನೇ ವಚನ ಮತ್ತು ಯೆರೆಮೀಯ ಗ್ರಂಥ 7ನೇ ಅಧ್ಯಾಯ 11ನೇ ವಚನದಂತೆ ಈ ಒಂದು ನಿನ್ನ ಮಂದಿರವು ಎಲ್ಲಾ ಜನಾಂಗಗಳಿಗೂ ಪ್ರಾರ್ಥನೆಯ ಮಂದಿರವಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಮಹಿಮೆ ರೋಗಿಗಳು ಗುಣಮುಖರಾಗಬೇಕು. ದೇವರ ಮಂದಿರದಲ್ಲಿ ಆತನ ಸಭೆಯಲ್ಲಿ ಶಾಂತಿ ಇರಬೇಕು. ಸಂತೋಷವಿಲ್ಲದವರು ಸಂತೋಷ ಪಡೆಯಬೇಕು. ಈ ಲೋಕದಲ್ಲಿ ಅವರು ಕಳೆದುಕೊಂಡದ್ದನ್ನು ಅದನ್ನು ಪಡೆಯುವ ಒಂದು ಸ್ಥಳವಾಗಿರಬೇಕು. ಯೇಸು ಪ್ರಭು ಈ ಎಲ್ಲವನ್ನು ತಳ್ಳಿ ಹಾಕಿದರು. ಆ ದೇವರ ಮಂದಿರಕ್ಕೆ ಕುಂಟರು, ಕುರುಡುಗಳು, ರೋಗಿಗಳು ದೇವರ ಮಂದಿರಕ್ಕೆ ಬಂದು ಅವರ ಕೈಯಿಂದ ಸ್ಪರ್ಶಿಸಲ್ಪಟ್ಟು ಅವರು ಗುಣಮುಖರಾದರು ಎಂದು ಹೇಳಲಾಗಿದೆ. ಯೇಸು ಪ್ರಭು ಶಾಸ್ತ್ರಗಳು ನೆರವೇರಿದಂತೆ ಇದನ್ನು ಮಾಡಿದರು. ಆದ್ದರಿಂದ ದೇವರ ಮಂದಿರವನ್ನು ನಾವು ಪ್ರೀತಿಸಬೇಕು. ನೀನು ದೇವರ ಮಂದಿರವನ್ನು ಪ್ರೀತಿಸಿದಾಗ ದೇವರು ನಿನ್ನನ್ನು ಆಶೀರ್ವದಿಸುತ್ತಾನೆ. ನೀನು ದೇವರ ಮಂದಿರವನ್ನು ಕಟ್ಟಿದರೆ ದೇವರು ನಿನ್ನ ಮನೆಯನ್ನು ಕಟ್ಟುತ್ತಾನೆ.
ನೀನು ದೇವರ ಮಂದಿರವನ್ನು ಪ್ರೀತಿಸಿ ಆತನ ಆರಾಧನೆಗೆ ಬರುವ ಆಸೆ ಹೊಂದಿದ್ದರೆ ದೇವರು ನಿನ್ನ ಜೀವನದಲ್ಲಿ ವೈಯಕ್ತಿಕವಾಗಿ ಮಹತ್ವದ ಕಾರ್ಯಗಳನ್ನು ಮಾಡುವ ಮಹಾನ್ ದೇವರಾಗಿದ್ದಾನೆ. ದೇವರ ಮಕ್ಕಳೇ, ಮಾನವರೆಲ್ಲರೂ ಕೂಡ ಆತನ ಮೂಲಕವೇ ಪ್ರವೇಶವನ್ನು ಪಡೆದಿದ್ದಾರೆ. ದೇವರ ಮಕ್ಕಳೇ, ಇಂದು ನೀನು ನಾನು ದೇವರ ಮಂದಿರಕ್ಕೆ ಬಂದಿದ್ದೇವೆ. ನಾನು ಆ ಪರಿಶುದ್ಧ ಸ್ಥಳದಲ್ಲಿ ನಿಂತಿದ್ದೇನೆ. ಇಂದು ಸಂಗೀತಗಾರರು ಇವರೆಲ್ಲರೂ ಕೂಡ ಪರಿಶುದ್ಧ ಸ್ಥಳದಲ್ಲಿ ಇದ್ದಾರೆ ಎಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಯೇಸು ಪ್ರಭು ದೇವರ ಮಕ್ಕಳೇ, ಯೇಸು ಪ್ರಭುವೇ. ಆದ್ದರಿಂದ ಯೇಸು ಪ್ರಭು ಅವರೇ ಜೀವಂತ ದೇವರಾಗಿದ್ದಾರೆ ಎಂದು ಪ್ರವಾದಿಗಳು ಅವರು ಬೈಬಲ್ ಗ್ರಂಥವನ್ನು ಬರೆಯುತ್ತಾ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳುತ್ತಾರೆ. ಪ್ರಮುಖವಾಗಿ ಅವರು ಬರೆಯುತ್ತಾ ಬಂದಿದ್ದಾರೆ. ನೀವು ನೋಡಿದಂತೆ ಅಬ್ರಹಾಮನು ತನ್ನ ಮಗನನ್ನು ಪರ್ವತದಲ್ಲಿ ಬಲಿ ನೀಡಿದಾಗ ಆ ಬಲಿಯನ್ನು ಏಕೆ ನೀಡಲಾಯಿತು? ಅದನ್ನು ಏಕೆ ಬರೆಯಲಾಗಿದೆ ಎಂದರೆ ಯೇಸು ಪ್ರಭು ಲೋಕದಲ್ಲಿರುವ ಪ್ರತಿಯೊಬ್ಬನಿಗಾಗಿ ಆಕಾಶ ಮತ್ತು ಭೂಮಿಯ ಮಧ್ಯದಲ್ಲಿ ತನ್ನ ಪ್ರಾಣವನ್ನು ಇಡಬೇಕಾಗಿತ್ತು. ಆದ್ದರಿಂದ ಆ ಸಕ್ಕಿನ ಬದಲು ಅಲ್ಲಿ ಇದ್ದ ಕುರಿಯ ಮೇಕೆಯನ್ನು, ಮುಳ್ಳಿನಿಂದ ಸುತ್ತಿದ ಕುರಿಯ ಮೇಕೆಯನ್ನು ತಂದು ಬಲಿಯಾಗಿಸಿದರು. ಏಕೆಂದರೆ ಯೇಸು ಪ್ರಭುವಿನ ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಇಡಲಾಯಿತು. ಅವರು ಗಾಯಗೊಂಡರು, ಅವರು ಹಿಂಸಿಸಲ್ಪಟ್ಟರು, ಅವರು ಹಿಂಸೆಗೆ ಒಳಗಾದ ಕಾರಣ ಈ ಸಾಕಿಗೆ ಅಲ್ಲ, ಸರ್ವಲೋಕನಾದ ದೇವರು ಮಾತ್ರ ಮಾನವರನ್ನು ರಕ್ಷಿಸುತ್ತಾನೆ. ಹಿಂದೂಗಳು ಏನು ನಂಬುತ್ತಾರೆ ಎಂದರೆ ಅವರು ಪುನರ್ಜನ್ಮದಲ್ಲಿ ನಂಬಿಕೆ ಇಡುತ್ತಾರೆ. ಹಿಂದೂ ಧರ್ಮದಲ್ಲಿ ಅವರು ಏನು ನಂಬುತ್ತಾರೆ ಎಂದು ಸಹೋದರರು ಕೇಳಿದರೆ ಇವರು ವಿಭಿನ್ನವಾಗಿ ನಂಬುತ್ತಾರೆ. ನಾನು ಹೆಚ್ಚು ತಪ್ಪುಗಳನ್ನು ಮಾಡಿದ್ದೇನೆ, ನಾನು ಹೆಚ್ಚು ತಪ್ಪು ಮಾಡಿದ್ದೇನೆ, ಆದ್ದರಿಂದ ಅದಕ್ಕೆ ಸಮಾನವಾಗಿ ನಾನು ಒಳ್ಳೆಯದನ್ನು ಮಾಡಿದರೆ ನನ್ನ ಪಾಪಗಳು ತೊಡೆಯಲ್ಪಡುತ್ತವೆ. ಅವರು ನಂಬುತ್ತಾರೆ ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ, ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅವರ ಪಾಪಗಳು ತೊಡೆಯಲ್ಪಡುತ್ತವೆ ಎಂದು ನಂಬುತ್ತಾರೆ. ಬೈಬಲ್ ಗ್ರಂಥ ಏನು ಹೇಳುತ್ತದೆ ಗೊತ್ತಾ? ಇವರಿಬ್ಬರೂ ಕೂಡ ತಮ್ಮ ಭವಿಷ್ಯದಲ್ಲಿ ಏನು ಆಗುತ್ತದೆ ಎಂಬುದನ್ನು ತಿಳಿಯುವುದಿಲ್ಲ. ಒಂದು ವೇಳೆ ನೀವು ಪರಲೋಕಕ್ಕೆ ಹೋಗುತ್ತೀರಾ ಎಂದು ಮುಸ್ಲಿಮರು ಕೇಳಿದರೆ ಅವರು ಹೇಗೆ ಉತ್ತರಿಸುತ್ತಾರೆ ಎಂದರೆ ಏಕೆಂದರೆ ಅವರಿಗೆ ರಕ್ಷಿಸುವ ದೇವರು ಇಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ಅವರು ರಕ್ಷಣೆ ಇಲ್ಲದೆ ಕೇಳುತ್ತಿದ್ದಾರೆ, ಆದರೆ ಅವರಿಗೆ ಒಂದು ಗಮ್ಯಸ್ಥಾನವಿದೆ ಎಂಬ ವಿಷಯವನ್ನು ಅವರಿಗೆ ತಿಳಿಯದು. ದೇವರ ಮಕ್ಕಳೇ, ಆದರೆ ಬೈಬಲ್ ಗ್ರಂಥವು ನಿನಗೆ ನನಗೆ ಒಂದು ಅದ್ಭುತ ನಿರೀಕ್ಷೆಯನ್ನು ನೀಡಿದೆ. ಲೋಕದಲ್ಲಿ ಯಾರಿಗೂ ಇಲ್ಲದಂತಹ ಒಂದು ಅದ್ಭುತ ನಿರೀಕ್ಷೆ ಏನು ಗೊತ್ತಾ? ಅದು ಎಂದರೆ ಯೇಸು ದೇವರನ್ನು ನಂಬಿ ಆತನ ರಕ್ತದಿಂದ ಶುದ್ಧಿಗೊಂಡವರು. ರಕ್ತದಿಂದ ಶುದ್ಧಿಗೊಂಡವರು ಅವರು ಒಂದು ರಾಜ್ಯಕ್ಕೆ ಎಷ್ಟು ಮಹತ್ವವನ್ನು ಹೊಂದಿರುತ್ತಾರೆ. ಅವರು ಸತ್ತ ನಂತರ ದೇವರ ರಾಜ್ಯದಲ್ಲಿ ಶಾಶ್ವತವಾಗಿ ಇರುತ್ತಾರೆ. ದೇವರ ಮಕ್ಕಳೇ, ಇದು ಧರ್ಮಕ್ಕಿಂತ ಮೇಲೂ, ಇದು ದೇವರ ಮಾರ್ಗ. ದೇವರ ಮಕ್ಕಳೇ, ಮುಸ್ಲಿಂ ಸಹೋದರರು ಕೂಡ ಪುನರುತ್ಥಾನವನ್ನು ನಂಬುತ್ತಾರೆ. ಆದರೆ ಯೇಸು ಪ್ರಭು ಹೇಳಿದರು, ನಾನು ಪುನರುತ್ಥಾನವು ಜೀವವಾಗಿದ್ದೇನೆ. ಯೇಸು ಪ್ರಭು ಇಲ್ಲದೆ ಅವರಿಗೆ ಪುನರುತ್ಥಾನ ಹೇಗೆ ಸಿಗುತ್ತದೆ? ಯೇಸುವಿನ ರಕ್ತವಿಲ್ಲದೆ ಅವರಿಗೆ ಪುನರುತ್ಥಾನ ಹೇಗೆ ಸಾಧ್ಯ? ಯೇಸುವಿನ ರಕ್ತವನ್ನು ಸ್ವೀಕರಿಸಿ ಆ ರಕ್ತದಿಂದ ಶುದ್ಧಿಗೊಂಡರೆ ಮಾತ್ರ ಅವರು ಪರಲೋಕ ರಾಜ್ಯಕ್ಕೆ ಹೇಗೆ ಹೋಗಬಹುದು? ಅದಕ್ಕಾಗಿ ಲೋಕದ ಎಲ್ಲಾ ಧರ್ಮಗಳು ಏನು ಹೇಳುತ್ತವೆ ಅಂದ್ರೆ, ನೀನು ಕೆಟ್ಟದ್ದನ್ನು ಮಾಡಿದ್ದೀಯಾ, ನೀನು ಒಳ್ಳೆಯದನ್ನು ಮಾಡು, ಆಗ ಮಾತ್ರ ನೀನು ಪರಲೋಕ ರಾಜ್ಯಕ್ಕೆ ಹೋಗುತ್ತೀ ಎಂದು ಹೇಳುತ್ತಾರೆ. ಆದರೆ ಬೈಬಲ್ ಗ್ರಂಥ ಏನು ಹೇಳುತ್ತದೆ ಗೊತ್ತಾ? ನೀನು ಎಷ್ಟು ಭಯಾನಕ ಪಾಪಿಯಾದರೂ, ನೀನು ಕರ್ಮ ಪಾಪಿಯಾದರೂ, ಪಾಪಿಗಳು ಪೀಳಿಗೆಯಿಂದ ಪೀಳಿಗೆ ಬರುತ್ತಿದ್ದರೂ ಪರವಾಗಿಲ್ಲ, ನನ್ನ ಬಳಿಗೆ ಬಾ ಎಂದು ಕರೆಯುತ್ತಾನೆ. ಲೋಕದ ಎಲ್ಲಾ ಭಾರವನ್ನು ಹೊತ್ತುಕೊಂಡು ನಡೆಯುತ್ತಿರುವ ಜನರೇ, ನನ್ನ ಬಳಿಗೆ ಬನ್ನಿ ಎಂದು ಕರೆಯುತ್ತಾನೆ. ನಾನು ನಿಮಗೆ ಏನು ಕೊಡುತ್ತೇನೆಂದರೆ ವಿಶ್ರಾಂತಿ ನೀಡುತ್ತೇನೆ ಎಂದು ಹೇಳುತ್ತಾನೆ. ಎಷ್ಟು ಭಯಾನಕ ಪಾಪಿಯಾದರೂ, ಒಂದು ದಿನ ಯಾರಿಗೂ ಗೊತ್ತಾಗದೆ ಯಾರನ್ನಾದರೂ ಕೊಂದು ಬಿಟ್ಟಿದ್ದೀಯೋ, ಇಲ್ಲವೇ ಯಾರದೋ ದೋಚಿಕೊಂಡಿದ್ದೀಯೋ, ಇವತ್ತು ಇಲ್ಲಿ ಕುಳಿತಿದ್ದೀಯೋ. ನೀನು ಯಾರನ್ನಾದರೂ ನೋವುಂಟು ಮಾಡಿದ್ದೀಯೋ, ಯಾರನ್ನಾದರೂ ಭಯಾನಕವಾಗಿ ಹಿಂಸಿಸಿದ್ದೀಯೋ. ನೀನು ಎಷ್ಟು ಭಯಾನಕ ಪಾಪ ಮಾಡಿದರೂ ನೀನು ಮತ್ತೆ ಅಷ್ಟೇ ಪುಣ್ಯ ಮಾಡು ಎಂದು ಹೇಳುತ್ತಿಲ್ಲ. ಯೇಸು ಏನು ಹೇಳುತ್ತಾನೆಂದರೆ, ನನ್ನನ್ನು ನಂಬಿಕೆಗೆ ಆಹ್ವಾನಿಸಿದರೆ, ನನ್ನ ರಕ್ತದಿಂದ ನಾನು ನಿನ್ನನ್ನು ಶುದ್ಧಪಡಿಸಿದರೆ ನೀನು ಒಂದು ಹೊಸ ಸೃಷ್ಟಿಯಾಗಿ ಪರಿವರ್ತನೆ ಆಗಬಹುದು. ನೋಡು, ಹಳೆಯವುಗಳೆಲ್ಲವೂ ಕಳೆದು ಹೋಗಿವೆ. ಇಗೋ, ನಿನ್ನನ್ನು ಒಂದು ಹೊಸ ವ್ಯಕ್ತಿಯಾಗಿ ಪರಿವರ್ತನೆ ಮಾಡುತ್ತಿದ್ದಾನೆ. ನೀನು ತಪ್ಪಾದ ಮಗನಂತೆ ಹಂದಿಗಳ ಜೊತೆ ಬದುಕಿದ್ದರೂ ಪರವಾಗಿಲ್ಲ, ನನ್ನ ಬಳಿಗೆ ಬಾ, ನಾನು ನಿನಗೆ ವಿಶ್ರಾಂತಿ ನೀಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ನಾನು ನಿನ್ನನ್ನು ನನ್ನ ಮಗನಾಗಿ ಮತ್ತೆ ಸ್ವೀಕರಿಸುತ್ತೇನೆ ಎಂದು ದೇವರು ಹೇಳುತ್ತಿದ್ದಾನೆ. ದೇವರ ಮಕ್ಕಳೇ, ಇಷ್ಟು ದೊಡ್ಡ ಭಾಗ್ಯ ಎಲ್ಲಿದೆ ಹೇಳಿ? ಇಷ್ಟು ಕಾಲ ನೀನು ರಕ್ಷಣೆ ಪಡೆದಿದ್ದರೆ, ಇಷ್ಟು ಕಾಲ ನೀನು ತಾತ್ಕಾಲಿಕ ಸಂತೋಷವನ್ನು ಅನುಭವಿಸಿ ರಕ್ಷಣೆಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ನಿರ್ಧಾರಗಳನ್ನು ತೆಗೆದುಕೊಂಡಿರಬಹುದು. ಇಂದು ನಿನ್ನನ್ನು ಕರೆಯುತ್ತಿದ್ದಾನೆ, ತನ್ನ ಕೈಗಳನ್ನು ಚಾಚಿ ನಿನ್ನನ್ನು ಆಹ್ವಾನಿಸುತ್ತಿದ್ದಾನೆ. ಧರ್ಮಕ್ಕಿಂತಲೂ ಮೇಲು ಪ್ರೀತಿ ಯಾವ ಪ್ರೀತಿ? ತಾಯಂದಿರು ಬಿಟ್ಟು ಹೋದವನನ್ನು ಕೂಡ ಇಂದು ನಾನು ಬಿಟ್ಟು ಹೋದವನು ಅಲ್ಲ ಎಂದು ಹೇಳುತ್ತಿದ್ದಾನೆ. ತಾಯಿ ನಿನ್ನನ್ನು ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ, ನಿನ್ನನ್ನು ನಿರಾಶೆಗೊಳಿಸುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ಈ ಮಹಾನ್ ದೇವರನ್ನು ನೀನು ನಂಬು. ಬಾಪ್ತಿಸ್ಮವನ್ನು ಸ್ವೀಕರಿಸಿದರೆ ನೀನು ರಕ್ಷಿಸಲ್ಪಡುವೆ. ಅಷ್ಟೇ ಎಂದು ಹೇಳುವುದು, ಅವನನ್ನು ನಂಬಿ ಬಾಪ್ತಿಸ್ಮವನ್ನು ಸ್ವೀಕರಿಸಿದರೆ ನೀನು ರಕ್ಷಿಸಲ್ಪಡುವೆ. ನಂಬದಿದ್ದರೆ ದಂಡನೆಗೆ ಒಳಗಾಗುತ್ತಿ ಎಂದು ಬೈಬಲ್ ಗ್ರಂಥ ಹೇಳುತ್ತದೆ. ಈ ಬೆಳಗಿನ ಸಮಯದಲ್ಲಿ ನಿನ್ನ ಸ್ಥಿತಿ ಹೇಗಿದೆ ಎಂದು ಒಮ್ಮೆ ಯೋಚಿಸಿ ನೋಡಿ. ಅವನು ಬೀದಿಗಳಲ್ಲಿ ಯಾತ್ರೆ ಮಾಡಿದನು. ನಿನ್ನ ಬಳಿ ಬಂಗಾರವನ್ನು ಕೇಳುತ್ತಿಲ್ಲ, ನಿನ್ನ ಬಳಿ ಇರುವ ಬೆಳ್ಳಿಯನ್ನು ಕೇಳುತ್ತಿಲ್ಲ, ನಿನ್ನ ಪ್ರಾಣವನ್ನು ಕೇಳುತ್ತಿಲ್ಲ. ಯಾವತ್ತಿಗೆ ಕೇಳುತ್ತಿದ್ದಾನೆ ಗೊತ್ತಾ? ನಿನ್ನ ಹೃದಯವನ್ನು ಕೇಳುತ್ತಿದ್ದಾನೆ.
ಇಂದು ನಿನ್ನ ಹೃದಯವನ್ನು ಸಮರ್ಪಿಸಿದರೆ ನಿನ್ನ ಜೀವನದಲ್ಲಿ ಒಂದು ವಿಭಿನ್ನವಾದ ಇತಿಹಾಸವನ್ನು ಅವನು ಬರೆಯಲು ಕಾಯುತ್ತಿದ್ದಾನೆ. ನಾನು 8ನೇ ತರಗತಿಯಲ್ಲಿದ್ದಾಗಲೇ ಯೇಸು ಕ್ರಿಸ್ತನನ್ನು ನನ್ನ ರಕ್ಷಕರಾಗಿ ಸ್ವೀಕರಿಸಿದ್ದೆನು. ಯೇಸು ಪ್ರಭುವನ್ನು ರಕ್ಷಕರಾಗಿ ಸ್ವೀಕರಿಸಿದ ದಿನದಿಂದ ಇವತ್ತಿನವರೆಗೆ ಅವರು ಅದ್ಭುತವಾಗಿ ನನ್ನನ್ನು ನಡೆಸಿಕೊಂಡು ಬಂದಿದ್ದಾರೆ. 10ನೇ ತರಗತಿಯಲ್ಲಿ ನಾನು ನೀರಿನ ಬಾಪ್ತಿಸ್ಮವನ್ನು ಪಡೆದಿದ್ದೆನು. ಯೇಸುವನ್ನು ಅನುಸರಿಸಿದ್ದೆನು. ನಮ್ಮ ಮನೆಯಲ್ಲಿಯೂ ನಮ್ಮ ಊರಲ್ಲಿಯೂ ನಾನು ಮೊದಲ ಬಾರಿಗೆ ಇದನ್ನು ಮಾಡಿದ್ದೆನು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಬಾಪ್ತಿಸ್ಮ ತೆಗೆದುಕೊಂಡಿದ್ದೆನು. ನಮ್ಮ ಊರಿನಲ್ಲಿ ಯಾರೂ ಪಾಸ್ಟರ್ಗಳಿರಲಿಲ್ಲ. ನಮ್ಮ ಪೂರ್ವಜರಲ್ಲಿ ಯಾರೂ ಪಾಸ್ಟರ್ಗಳಿರಲಿಲ್ಲ. ನಾನು ಮೊದಲ ಪಾಸ್ಟರ್ ಆಗಿದ್ದೆನು. ದೇವರನ್ನು ಎಷ್ಟು ಪ್ರೀತಿಸುತ್ತೇನೆಂದರೆ ನನ್ನ ಅಮ್ಮ ಅಪ್ಪನನ್ನು ನೋಡಲು ಕೂಡ ಹೋಗುತ್ತಿದ್ದೆನು. ನಾನು ಊರಿಗೆ ತುಂಬಾ ಕಡಿಮೆ ಹೋಗುತ್ತೇನೆ. ವರ್ಷಕ್ಕೆ 134 ಬಾರಿ ಊರಿಗೆ ಹೋದರೂ ಅದು ಹೆಚ್ಚು ಸಮಯವೇ, ಏಕೆಂದರೆ ದೇವರ ಮಂದಿರದಲ್ಲೂ ಅವರ ಕೆಲಸದಲ್ಲೂ ನಾನು ನಿರತರಾಗಿದ್ದೇನೆ. ದೇವರ ರಾಜ್ಯವನ್ನು ನಿರ್ಮಿಸುವ ವಿಷಯದಲ್ಲಿ ನಾನು ಮುಂದೆ ಸಾಗುತ್ತಿದ್ದೇನೆ. ಆದ್ದರಿಂದ ದೇವರ ಮಕ್ಕಳೇ, ನೀವು ಎಲ್ಲರೂ ಕೂಡ ರಾಜ್ಯಕ್ಕೆ ಹೋಗಬೇಕೆಂದು ಆಶಿಸುತ್ತಿದ್ದಾನೆ. ನೀವು ಎಲ್ಲರೂ ಕೂಡ ಆತನ ರಾಜ್ಯದಲ್ಲಿ ಆತನ ಮಕ್ಕಳಾಗಿ ಇರಬೇಕೆಂದು ಆತನು ಆಶಿಸುತ್ತಿದ್ದಾನೆ. ಏನಾದರೂ ಒಂದು ಕನಸನ್ನು ನನಸಾಗಿಸಲು ನೀನು ಇಚ್ಛಿಸುತ್ತೀಯಾ? ಬಹುಮಂದಿ ಯೋಚಿಸುತ್ತಾರೆ, ನನ್ನ ಯೌವನ ಕಾಲವನ್ನೆಲ್ಲ ಮುಗಿಸಿದ ಮೇಲೆ ನಾನು ದೇವರ ಕೆಲಸವನ್ನು ಮಾಡುತ್ತೇನೆ ಎಂದು. ದೇವರ ಕೆಲಸ ಮಾಡುವುದು ಎಂದರೆ ಏನು ಗೊತ್ತಾ? ಯೇಸು ರಾಜ್ಯದ ಮೊದಲ ಹೆಜ್ಜೆ. ಯೇಸು ಪ್ರಭುವನ್ನು ಅನುಸರಿಸುತ್ತಾನೆ. ನಾನು ದೇವರ ಮಗುವಾಗಿ ಇರುತ್ತೇನೆ ಎಂದು ಹೇಳುವುದು ಆ ಮೊದಲ ಹೆಜ್ಜೆ. ಬಹುಮಂದಿ ಯೋಚಿಸುತ್ತಾರೆ, ನಾನು ತುಂಬಾ ಪವಿತ್ರವಾಗಿ ಬದುಕಿದ ನಂತರ, ತುಂಬಾ ಪರಿಶುದ್ಧವಾಗಿ ಬದುಕಿದ ನಂತರ ಮಾತ್ರ ನಾನು ಬಾಪ್ತಿಸಂ ಪಡೆಯುತ್ತೇನೆ ಎಂದು. ಹಾಗಲ್ಲ ಸಾರ್, ಯೇಸು ಪ್ರಭುವಿನ ಸುವಾರ್ತೆ ಎಂದರೆ ನಿನ್ನ ಪಾಪವನ್ನು ಒಪ್ಪಿಕೊಂಡು ನಿನ್ನೊಳಗೆ ಬಂದು ಬಾಪ್ತಿಸಂ ಪಡೆದು ಯೇಸುವನ್ನು ಅನುಸರಿಸುವುದೇ ಬಾಪ್ತಿಸಂ. ದೇವರು ಹೇಳಿದ್ದಾನೆ, ಒಬ್ಬೊಬ್ಬರೂ ದಿನದ ಮೊದಲು ಸಿದ್ಧರಾಗಿರಿ. ನೀನು ಬಿದ್ದಿದ್ದರೆ ಈ ಸಮಯದ ಮೊದಲು ನಿನ್ನ ಆಸೆಗೆ ಒಂದು ಅದ್ಭುತವಾದ ಅವಕಾಶವನ್ನು ನಾನು ಕೊಡಲಿದ್ದೇನೆ. ಎವ್ರಿವನ್, ಒಂದು ಸಲ ಕಣ್ಣು ಮುಚ್ಚೋಣ. ಈ ಪ್ರಾರ್ಥನೆ ಸಮಯದ ನಂತರ ನಾವು ಕೆಲ ನಿಮಿಷಗಳು ದೇವರನ್ನು ಆರಾಧಿಸೋಣ. ದೇವರ ಮಕ್ಕಳೇ, ಈ ಸಮಯದ ಮೊದಲು ಅಯ್ಯ ಸುಪ್ರಭುವನ್ನು ರಕ್ಷಕನಾಗಿ ಸ್ವೀಕರಿಸದೆ ಇದ್ದವರು, ಯೇಸು ದೇವರನ್ನು ನಂಬುತ್ತಿರುವವರು, ಅಯ್ಯ ಇಂದು ನಿಮ್ಮ ಜೀವನವನ್ನು ಯೇಸುವಿಗೆ ಅರ್ಪಿಸುತ್ತಿದ್ದೀರಾ? ನಾನು ನಿನ್ನ ಮಗನಾಗಿ ಸ್ವೀಕರಿಸಿ ನಾನು ಯೇಸುವನ್ನು ಅನುಸರಿಸಲು ಬಯಸುತ್ತೇನೆ ಎಂದು ನೀವು ಭಾವಿಸುತ್ತಿದ್ದರೆ ನಿಮ್ಮ ಬಲಗೈಯನ್ನು ಎತ್ತಿ ತೋರಿಸಿ. ನಾನು ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡುತ್ತೇನೆ. ನಾಯಕ ವಿಷಯವನ್ನು ಚೆನ್ನಾಗಿ ಕೇಳಿ. ಅಯ್ಯ, ನಾನು ಇಷ್ಟುವರೆಗೆ ರಕ್ಷಣೆ ಪಡೆಯಲಿಲ್ಲ. ಇಷ್ಟುವರೆಗೆ ನಾನು ನೀರಿನಲ್ಲಿ ಬಾಪ್ತಿಸಂ ಪಡೆಯಲಿಲ್ಲ. ಆದರೆ ಈಗ ನಾನು ಒಂದು ನಿರ್ಧಾರ ಮಾಡುತ್ತಿದ್ದೇನೆ. ನಾನು ಯೇಸು ದೇವರನ್ನು ನಂಬಿ ಅವರ ರಕ್ತದಿಂದ ಶುದ್ಧನಾಗಿ ನೀರಿನಲ್ಲಿ ಬಾಪ್ತಿಸಂ ಪಡೆದು ಯೇಸುವನ್ನು ಅನುಸರಿಸಲು ಬಯಸುತ್ತಿದ್ದೇನೆ ಎಂದು ನೀವು ಭಾವಿಸುತ್ತಿದ್ದರೆ ನಿಮ್ಮ ಬಲಗೈಯನ್ನು ಎತ್ತಿ ತೋರಿಸಿ. ಮೃತರ ಬಗ್ಗೆ ಪ್ರಾರ್ಥನೆ ಮಾಡಬೇಕೆಂದು ಆಶಿಸುತ್ತಿದ್ದಾನೆ. ನೀತಿಯ ಬಗ್ಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಕೈಯನ್ನು ಮೇಲಕ್ಕೆತ್ತಿದವರು ಎಕ್ಸಲ್ಪಡಬೇಕು. ಅಮ್ಮ, ನೀವು ಎಲ್ಲಿದ್ದರೂ ಪರವಾಗಿಲ್ಲ. ಈ ಕ್ಷಣದಲ್ಲಿ ದೇವರು ಅದ್ಭುತವಾದ ಕಾರ್ಯವನ್ನು ಮಾಡಲು ಹೋಗುತ್ತಿದ್ದಾರೆ. ಈ ಲೋಕದಲ್ಲಿ ಯೇಸು ಪ್ರಭು ಗಾಡಿದ ಮೇಲೆ ಸವಾರಿ ಮಾಡಿದ್ದಕ್ಕೆ ಕಾರಣವಿದೆ ಗೊತ್ತಾ? ಅವರು ಸಿಂಹಾಸನದ ಬಳಿ ನಿನ್ನನ್ನು ಕೂಡಿ ಕುಳಿತುಕೊಳ್ಳಲು, ಸದಾ ನಿನ್ನನ್ನು ಅವರೊಂದಿಗೆ ಇರಿಸಿಕೊಳ್ಳಲು ಯೇಸು ಪ್ರಭು ನಿರ್ಧಾರ ಮಾಡಿದ್ದಾರೆ. ಮುಂದಕ್ಕೆ ಬನ್ನಿ. ನಾನು ನಿಮ್ಮ ಬಗ್ಗೆ ವಿಶೇಷ ದಿನದಲ್ಲಿ ಪ್ರಾರ್ಥನೆ ಮಾಡಬೇಕೆಂದು ಆಶಿಸುತ್ತಿದ್ದೇನೆ. ಮುಂದೆ ಇಬ್ಬರು ವೇಗವಾಗಿ ಮುಂದೆ ಬನ್ನಿ. ತಮ್ಮಂದಿರು, ಹುಡುಗಿಯರು ಇದ್ದವರು ಬೇಗ ಬನ್ನಿ. ನೆಗೆಬಿ ಬಗ್ಗೆ ಪ್ರಾರ್ಥನೆ ಮಾಡಬೇಕೆಂದು ಆಶಿಸುತ್ತಿದ್ದೇನೆ. ಇನ್ನೂ ಯಾರಾದರೂ ಇದ್ದಾರಾ? ಯಾವ ಸೇನೆಯೊಂದಿಗೆ ಮಾತನಾಡುತ್ತಿದ್ದಾನೆ? ಬಾಪ್ತಿಸಂ ತೆಗೆದುಕೊಳ್ಳಲು ಸಮಯ ಹಾಕುತ್ತಾ? ಬಾಪ್ತಿಸಂ ಎಂದರೆ ತುಂಬಾ ಕಷ್ಟ. ಎಸೆಯನ್ನು ಚೆನ್ನಾಗಿ ಆರಾಧನೆ ಮಾಡಿದ ನಂತರ, ಬಹುಶಃ ಯಾರೋ ನಿಮಗೆ ತುಂಬಾ ಪರಿಶುದ್ಧರಾಗಿದ್ದ ನಂತರ ಮಾತ್ರ ಬಾಪ್ತಿಸಂ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದನ್ನು ನೀವು ನಂಬಿರಬಹುದು. ಅವೆಲ್ಲವೂ ಸುಳ್ಳುಗಳು. ಯೇಸು ಪ್ರಭುವಿನಲ್ಲಿ ಹಾಕುವ ಮೊದಲ ಹೆಜ್ಜೆ, ಕುಡಿಯುವವರಿಗೂ ಬಾಪ್ತಿಸಂ ಇದೆ, ಕುಡಿದು ಬಂದವನಿಗೂ ಬಾಪ್ತಿಸಂ ಇದೆ, ಏಕೆಂದರೆ ಅವರ ಮೆದುಳು ಸರಿಯಾಗಿ ಕೆಲಸ ಮಾಡದು. ಕುಡಿಯುವವರನ್ನು ಕುಡಿಯುವ ಪದಾರ್ಥವೇ ನಡೆಸುತ್ತದೆ. ಕುಡಿದು ಬಂದವನಿಗೆ ಬಾಪ್ತಿಸಂ ಕೊಡಬೇಕೆಂದು ಹೇಳಬಹುದು. ಯಾರೇ ಆಗಿರಲಿ ಬಾಪ್ತಿಸಂ ಕೊಡುತ್ತೇವೆ, ಏಕೆಂದರೆ ಬಾಪ್ತಿಸಂ ಅಂದರೆ ಯೇಸು ಪ್ರಭುವಿನಲ್ಲಿ ನಾನು ಅವರ ಮಗುವಾಗಿ ನಡೆಯುತ್ತೇನೆ ಎಂದು ನಿರ್ಧರಿಸುವುದು. ಇನ್ನೊಬ್ಬರು ಇದ್ದಾರಾ? ಇಬ್ಬರು ಇದ್ದಾರಾ? ಪರಿಶುದ್ಧ ಆತ್ಮ ದೇವರು ನಿನ್ನೊಡನೆ ಮಾತನಾಡುತ್ತಿದ್ದಾನೆ. ಇನ್ನೊಬ್ಬರು ಇದ್ದಾರಾ ಅಮ್ಮ? ಯಾರಾದರೂ ಬರುತ್ತಿದ್ದಾರಾ ಅಮ್ಮ? ಹಿರಿಯರೇ, ನೀನು ಟೀಕ ಅಥವಾ ನೀರಿನ ಬಾಬು ಎಂದು ನೆಪ ಮಾಡಿಕೊಂಡು ಮುಂದೂಡುತ್ತಿರಬಹುದು. ಇಂದು ದೇವರು ನಿನ್ನನ್ನು ಕರೆಯುತ್ತಿದ್ದಾನೆ. ಅಮ್ಮ, ಮತ್ತೆ ಮುಂದೂಡುವುದಿಲ್ಲ. ಇದು ಅತ್ಯಂತ ಅನುಕೂಲಕರ ಸಮಯ. ಮದುವೆಗೆ ಪಾರ್ಟಿ ಮಾಡಲು ಅಲ್ಲ, ಬೇರೆ ಯಾವುದಕ್ಕೂ ಪಾರ್ಟಿ ಮಾಡಲು ಅಲ್ಲ. ನಾನು ಯಾವಾಗಲೂ ಜೀವಿಸುತ್ತೇನೆ, ದೇವರು ನನ್ನನ್ನು ನಡೆಸುತ್ತಾನೆ ಎಂಬ ನಂಬಿಕೆಯಿಂದ ಇಂದು ದೇವರಿಗೆ ಅದ್ಭುತವಾದ ಕಾರ್ಯವನ್ನು ಮಾಡಲು ಹೋಗುತ್ತಿದ್ದೇನೆ. ಬಾಹರ್ ಪರಿಶೋಧನೆ ದೇವ ನಿಮಗೆ ಬಿಟ್ಟುಕೊಡುತ್ತೇನೆ. ಈ ಬೆಳಗಿನ ಸಮಯದಲ್ಲಿ ನಿಮ್ಮನ್ನು ಆರಾಧಿಸುತ್ತೇವೆ. ನಿಮ್ಮ ಕೃಪೆಯಿಂದ ವಾದಗಳು ಬರಹಗಳು ನೆರವೇರಿದಂತೆ ನೀವು ನಮ್ಮ ಬೇಡಿಕೆಗೆ ನೀಡಿದ ಪ್ರತಿಯುತ್ತರಕ್ಕೆ ವಂದನೆಗಳು. ಪ್ರಭಾ, ಜನರು ಯಾವ ಬೀದಿಯಲ್ಲಿ ಇದ್ದರೂ ಓಸನ ಓಲ್ಸನ ಎಂದು ಹೇಳಿದರು. 5 ದಿನಗಳ ನಂತರ ಅವನನ್ನು ಬಿಡಿ ಎಂದು ಹೇಳಿದರು. ಇಂತಹ ಮಾನವರು ನಾವು ಧ್ವಜವನ್ನು ಬದಲಾಯಿಸುವವರು. ನಮ್ಮನ್ನು ರಕ್ಷಿಸಲು ನೀವು ಬಂದಿದ್ದೀರಿ.
ಅದಕ್ಕಾಗಿ ವಂದನೆಗಳು ಪ್ರಭು. ನಮ್ಮನ್ನು ರಕ್ಷಿಸಲ್ಪಟ್ಟ ಸಂಗಮವಾಗಿ ನಮ್ಮನ್ನು ನಿಲ್ಲಿಸಿದ್ದೀರಿ, ನಿಮಗೆ ವಂದನೆಗಳು. ನಿಮ್ಮ ಆಕಾಶಗಳಲ್ಲಿ ಎತ್ತಲ್ಪಡುವ ಸಂಗಮವಾಗಿ ನಮ್ಮನ್ನು ನಿಲ್ಲಿಸಿದ್ದೀರಿ, ನಿಮಗೆ ವಂದನೆಗಳು. ಔಷಧಿ ತೆಗೆದುಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿ, ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸಿ ಪ್ರಭು. ಪ್ರತಿ ವಾರ ಅವರ ಕಷ್ಟಗಳನ್ನು ನಿವಾರಿಸಿ. ಯಾರಿಗೆ ಆರ್ಥಿಕ ಸಮಸ್ಯೆಗಳಿವೆ ಅವರ ಆರ್ಥಿಕ ಅಗತ್ಯಗಳನ್ನು ಪೂರೈಸಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಸಾಲದ ಬಾಧೆ ಇರುವವರನ್ನು ಬಿಡುಗಡೆ ಮಾಡಿ. ರೋಗಿಗಳಿಗೇನು ಆರೋಗ್ಯವನ್ನು ನೀಡಿರಿ. ಕುಟುಂಬ ಸಮಸ್ಯೆಗಳಿಂದ ಸಂಕಷ್ಟದಲ್ಲಿರುವವರಿಗೆ ಪರಿಹಾರವನ್ನು ದಯವಿಟ್ಟು ನೀಡಿ. ಅನಗತ್ಯವಾದ ಜಗಳಗಳಿಂದ ಪರಿಹಾರ ದೊರಕಲಿ, ಕುಟುಂಬದಲ್ಲಿ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಪ್ರತಿಯೊಂದು ಕುಟುಂಬವನ್ನು ನೀವು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಯಾರು ಪರೀಕ್ಷೆಗೆ ಸಿದ್ಧರಾಗುತ್ತಿದ್ದಾರೆ, ನಿಮ್ಮ ವಿಶೇಷ ಅಭಿಷೇಕದ ತೈಲದಿಂದ ಅವರನ್ನು ಅಭಿಷೇಕಿಸಿ, ಅವರಿಗೆ ಅಗತ್ಯವಾದ ಜ್ಞಾನವನ್ನು ನೀಡಿ, ಅವರು ಉತ್ತಮ ಅಂಕಗಳನ್ನು ಪಡೆಯಲಿ, ವಿಜಯಕರವಾದ ಅಂಕಗಳೊಂದಿಗೆ ಪಾಸ್ ಆಗಲು ದಯವಿಟ್ಟು ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ವಿಶೇಷ ಪ್ರಭಾವಕ್ಕಾಗಿ ಉತ್ತಮ ಸ್ಮರಣ ಶಕ್ತಿಯನ್ನು ದೇವರಿಂದ ಬೇಡುತ್ತಿದ್ದೇವೆ. ಉದ್ಯೋಗವಿಲ್ಲದವರಿಗೆ ಉದ್ಯೋಗಗಳು ದೊರಕಲಿ ಎಂದು ಪ್ರಾರ್ಥಿಸುತ್ತಿದ್ದೇವೆ. ದೊಡ್ಡ ದೊಡ್ಡ ಉದ್ಯೋಗದ ಅವಕಾಶಗಳು ತೆರೆಯಲ್ಪಡಲಿ ಎಂದು ಕೇಳುತ್ತಿದ್ದೇವೆ. ಎಲ್ಲರನ್ನೂ ನೀವು ವಿಶೇಷವಾಗಿ ಆಶೀರ್ವದಿಸಿ ನಿಮ್ಮ ಅನುಗ್ರಹವನ್ನು ನೀಡಬೇಕೆಂದು ನಾವು ಪ್ರಾರ್ಥಿಸುತ್ತಿದ್ದೇವೆ ತಂದೆ. ಆಮೆನ್.